ನಮಸ್ಕಾರ ವೀಕ್ಷಕರೇ. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಕೃಷ್ಣೇಗೌಡರು ಕೃಷಿ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸಾಧನೆಗಳ ಕುರಿತು ವಿಶ್ವಪಥ ವಾಹಿನಿಯು ಕೆಲ ದಿನಗಳ ಹಿಂದೆ ಒಂದು ವರದಿಯನ್ನು ಮಾಡಿತ್ತು. ಅವರ ಹಿರಿಯ ಸಹೋದರ MT ರಂಗಸ್ವಾಮಿಯವರಿಗೆ ಕೃಷಿ ಕ್ಷೇತ್ರದ ಸಾಧನೆಗಾಗಿ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದುದನ್ನು ಇಲ್ಲಿ ಸ್ಮರಿಸಬಹುದು. ಕೃಷ್ಣೇಗೌಡರು 1,000 ಹಸುಗಳನ್ನು ಸಾಕುತ್ತಿದ್ದಾರೆ ಮತ್ತು ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅದರಲ್ಲಿ ಬಹಳ ವಿಶೇಷವಾದದ್ದು ಶ್ರೀಗಂಧದ ಮರಗಳು. ಅವರು ತಮ್ಮ ತೋಟದಲ್ಲಿ 1,20,000 ಗಂಧದ ಮರಗಳನ್ನು ಬೆಳೆಸುತ್ತಿದ್ದಾರೆ. ಅರ್ಧಕ್ಕಿಂತ ಹೆಚ್ಚು ಮರಗಳಿಗೆ 15 ವರ್ಷ ವಯಸ್ಸಾಗಿದೆ. ಶ್ರೀಗಂಧದ ಮರಗಳನ್ನು ಬೆಳೆಸುವುದು ದೊಡ್ಡ ವಿಷಯವಲ್ಲ. ಯಾವ ಆರೈಕೆಯೂ ಇಲ್ಲದೆ ಕಳೆಗಳಂತೆ ಬೆಳೆಯುವ ಮರ ಅದು. ಇಡೀ ವಿಶ್ವದಲ್ಲಿ ನಮ್ಮ ರಾಜ್ಯವೇ ಅತ್ಯಂತ ಪ್ರಶಸ್ತ ಹವಾಮಾನ ಹೊಂದಿದೆ ಎಂಬುದು ಶ್ರೀಗಂಧದ ಬಗ್ಗೆ ಬಲ್ಲವರಿಗೆ ಗೊತ್ತು. ಶ್ರೀಗಂಧದ ವಿಷಯದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದೆಂದರೆ ಮರಗಳನ್ನು ಕಳ್ಳರಿಂದ ರಕ್ಷಿಸಿಕೊಳ್ಳುವುದು. ಈ ವಿಷಯ ಚೆನ್ನಾಗಿ ತಿಳಿದಿರುವ ಕೃಷ್ಣೇಗೌಡರು ಗಂಧದ ಮರಗಳ ರಕ್ಷಣೆಗೆ ವಿಶೇಷವಾದ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವರ ಮೊದಲ ಕ್ರಮವೆಂದರೆ ತೋಟದ ಸುತ್ತ 7 ಕಿಲೋಮೀಟರ್ ಉದ್ದದ ಚೈನ್ ಲಿಂಕ್ ಮೆಶ್ನಿಂದ 8 ಅಡಿ ಎತ್ತರದ ಬೇಲಿ ನಿರ್ಮಿಸಿರುವುದು. ತೋಟದ ಹಲವಾರು ಕಡೆ CCTV ಕ್ಯಾಮೆರಾಗಳನ್ನು ಹಾಕಿಸಿದ್ದಾರೆ. ಹಲವಾರು ಕಡೆ ಬಂಕರ್ಗಳನ್ನು ನಿರ್ಮಿಸಿದ್ದಾರೆ. ಈ ಬಂಕರ್ಗಳಲ್ಲಿ ರಾತ್ರಿ ಹೊತ್ತು ಕಾವಲುಗಾರರನ್ನು ನೇಮಿಸಲಾಗುತ್ತದೆ. ಸುಲಭವಾಗಿ ಕತ್ತರಿಸಲು ಸಾಧ್ಯ ಆಗದಂತೆ ಸಾಕಷ್ಟು ದಪ್ಪ ಆಗಿರುವ ಮರಗಳಿಗೂ ಕೂಡ ಚೈನ್ ಲಿಂಕ್ ಮೆಶ್ಗಳನ್ನು ಸುತ್ತಿಸಿದ್ದಾರೆ. ಜೊತೆಗೆ ಸಾಕು ನಾಯಿಗಳು ಇವೆ. ಇಷ್ಟೆಲ್ಲ ರಕ್ಷಣಾ ವ್ಯವಸ್ಥೆಗೆ ಸಾಕಷ್ಟು ಹಣ ಖರ್ಚಾಗಿದೆ. 25 ವರ್ಷ ಪೂರೈಸುವ ಒಂದು ಮರ ಕನಿಷ್ಠ 3 ಲಕ್ಷ ರು ಬೆಲೆ ಬಾಳುತ್ತದೆ ಎಂದು ಕೃಷ್ಣೇಗೌಡರು ಹೇಳುತ್ತಾರೆ. ಇವರ ಲೆಕ್ಕದ ಪ್ರಕಾರ 1,20,000 ಮರಗಳಿಗೆ ಒಟ್ಟು 3,600 ಕೋಟಿ ರು ಆಗುತ್ತದೆ. ಬೆಳೆಯಲು ಮತ್ತು ರಕ್ಷಣೆಗಾಗಿ ಖಂಡಿತ 100 ಕೋಟಿಯಂತೂ ಖರ್ಚಾಗಿರಲಾರದು. ಇಂತಹ ಅದ್ಭುತ ಆದಾಯ ತರುವ ಶ್ರೀಗಂಧವನ್ನು ಬೆಳೆದು ರಕ್ಷಿಸಲು ಖಾಸಗಿ ವ್ಯಕ್ತಿಯೊಬ್ಬರು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ಲಕ್ಷಾಂತರ ಎಕರೆ ಭೂಮಿ ಹೊಂದಿರುವ ಹಲವಾರು IFS ಅಧಿಕಾರಿಗಳು, DFO, ACF, RFO, ಫಾರೆಸ್ಟರ್, ವಾಚರ್ಗಳನ್ನು ಹೊಂದಿರುವ ಅರಣ್ಯ ಇಲಾಖೆ ಏನು ಮಾಡುತ್ತಿದೆ ಎಂಬುದು ಇಲ್ಲಿ ಮುಖ್ಯ ಪ್ರಶ್ನೆ. ಖ್ಯಾತ ಪತ್ರಕರ್ತ ಸಾಹಿತಿ P. ಲಂಕೇಶ್ ಅವರು ತಮ್ಮ ಲಂಕೇಶ್ ಪತ್ರಿಕೆಯಲ್ಲಿ ರಾಜ್ಯದಲ್ಲಿ ವ್ಯಾಪಕವಾಗಿ ತೇಗದ ಮರಗಳನ್ನು ಬೆಳೆದು ಆದಾಯ ಗಳಿಸಿ ಜನರಿಗೆ ತೆರಿಗೆ ಹಾಕದೆ ಸರ್ಕಾರವನ್ನು ನಡೆಸಬಹುದೆಂದು ಬರೆದಿದ್ದರು. ತೇಗದ ಜೊತೆಗೆ ಶ್ರೀಗಂಧ ಸೇರಿದರೆ ಅದರ ಲೆಕ್ಕಾಚಾರವೇ ಬೇರೆಯಾಗುತ್ತದೆ. 1960ರಲ್ಲಿ ಭಾರತದಲ್ಲಿ ಸುಮಾರು ವರ್ಷಕ್ಕೆ 4,000 ಟನ್ ಶ್ರೀಗಂಧ ಉತ್ಪತ್ತಿ ಆಗುತ್ತಿತ್ತಂತೆ. ಇಡೀ ವಿಶ್ವದಲ್ಲಿ ಶ್ರೀಗಂಧ ಬೆಳೆಯಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದ್ದ ಭಾರತದಲ್ಲಿ ಇಂದು ಉತ್ಪಾದನೆ ಆಗುತ್ತಿರುವುದು ಕೇವಲ 350 ಟನ್. ಗಂಧದ ಮರದ ಮಹತ್ವ ಅರಿತ ಆಸ್ಟ್ರೇಲಿಯಾ ವರ್ಷದಿಂದ ವರ್ಷಕ್ಕೆ ಗಂಧದ ಪ್ರದೇಶವನ್ನು ಹೆಚ್ಚಿಸಿದ್ದು ಅಲ್ಲೀಗ ಸುಮಾರು 50,000 ಎಕರೆ ಪ್ರದೇಶದಲ್ಲಿ ಗಂಧದ ಮರಗಳನ್ನು ಬೆಳೆಯುತ್ತಿರುವ ಮಾಹಿತಿ ಇದೆ. ಆಸ್ಟ್ರೇಲಿಯಾ ಈಗ ನಂಬರ್ 1 ಸ್ಥಾನಕ್ಕೆ ಏರಿದೆ. ಆದರೆ ಗುಣಮಟ್ಟದ ವಿಚಾರದಲ್ಲಿ ಭಾರತಕ್ಕಿರುವ ಶ್ರೀಗಂಧದ ಸ್ಥಾನ ಆಸ್ಟ್ರೇಲಿಯಾ ಶ್ರೀಗಂಧಕ್ಕೆ ಇಲ್ಲ. ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದ ಶ್ರೀಗಂಧದಿಂದ ಎಣ್ಣೆಯ ಉತ್ಪಾದನೆ ಪ್ರಮಾಣ 4% 6 ಇದ್ದರೆ ಆಸ್ಟ್ರೇಲಿಯಾ ಪ್ರಮಾಣ 2% 2.5 ಮಾತ್ರ. ಪ್ರಪಂಚದಲ್ಲಿಂದು ವಾರ್ಷಿಕವಾಗಿ 20,000 ಟನ್ ಶ್ರೀಗಂಧಕ್ಕೆ ಬೇಡಿಕೆ ಇದೆ. ಆದರೆ ಪೂರೈಕೆ ಪ್ರಮಾಣ ಬಹಳ ಕಡಿಮೆ ಇದೆ. ಆಸ್ಟ್ರೇಲಿಯಾ ಮತ್ತು ಭಾರತದಲ್ಲಿ ಮಾತ್ರವಲ್ಲದೆ ಇಂಡೋನೇಷ್ಯಾ, ಫಿಲಿಪೈನ್ಸ್, ಫಿಜಿ, ಟೋಂಗಾ, ಶ್ರೀಲಂಕಾ, ನೇಪಾಳ, ಥೈಲ್ಯಾಂಡ್, ಪಾಪುವಾ ನ್ಯೂಗಿನಿ, ಸ್ವಲ್ಪ ಪ್ರಮಾಣದಲ್ಲಿ ಚೀನಾದಲ್ಲೂ ಶ್ರೀಗಂಧವನ್ನು ಬೆಳೆಯಲಾಗುತ್ತಿದೆ. ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ಕೇರಳ ರಾಜ್ಯಗಳಲ್ಲಿ ಮತ್ತು ಶ್ರೀಲಂಕಾದಲ್ಲೂ ಕೂಡ ಬೆಳೆಯುತ್ತದೆ. ಈಗೀಗ ಅರಣ್ಯ ಇಲಾಖೆಗಿಂತ ಹೆಚ್ಚು ಖಾಸಗಿ ವ್ಯಕ್ತಿಗಳು ಶ್ರೀಗಂಧದ ಮರಗಳನ್ನು ಬೆಳೆಯುತ್ತಿದ್ದಾರೆ.
ರಾಜ್ಯದ ಒಬ್ಬ ರೈತ 36 ಟನ್ ಶ್ರೀಗಂಧ ಮಾರಾಟ ಮಾಡಿದ ಉದಾಹರಣೆ ಇದೆ. ಒಂದು ಕಾಲದಲ್ಲಿ ಗಂಧದ ನಾಡು, ಚಿನ್ನದ ಬೀಡು ಎಂದು ಪ್ರಖ್ಯಾತಿ ಹೊಂದಿದ್ದ ಕರ್ನಾಟಕದಿಂದ ಶ್ರೀಗಂಧವು ಕಣ್ಮರೆ ಆಗಲು ಕಳ್ಳರ ಹಾವಳಿ ಜೊತೆ ಅರಣ್ಯ ಇಲಾಖೆಯ ಅಧಿಕಾರಿಶಾಹಿ ವ್ಯವಸ್ಥೆಯೇ ಮುಖ್ಯ ಕಾರಣ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಶ್ರೀಗಂಧಕ್ಕೆ ಸಂಬಂಧಪಟ್ಟ ಕಾನೂನಿನ ಪರಿಣಾಮವಾಗಿ ಜೈಲಿಗೆ ಹೋಗಬೇಕಾಗುತ್ತದೆ ಎಂಬ ಕಾರಣಕ್ಕೆ ತಮ್ಮ ಜಮೀನುಗಳಿಂದ ಶ್ರೀಗಂಧದ ಮರಗಳನ್ನು ಶತ್ರುಗಳಂತೆ ಬೇರು ಸಮೇತ ಕೂಳೆ ಕಿತ್ತು ಬಿಸಾಕುತ್ತಾ ಬಂದರು. ಬೆಳೆಯಲು ಅನುಮತಿ ಬೇಕು, ಕಡಿಯಲು ಅನುಮತಿ ಬೇಕು, ಮಾರಲು ಅನುಮತಿ ಬೇಕು ಎಂದು ಅರಣ್ಯ ಇಲಾಖೆಯ ಬಿಗಿಯಾದ ಕಾನೂನುಗಳ ಮಧ್ಯೆಯೇ ಶ್ರೀಗಂಧದ ಮರಗಳನ್ನು ಕದ್ದು ಸಾಗಿಸಿದ ಕಳ್ಳರು ಜೈಲಿನಿಂದ ಸಲೀಸಾಗಿ ಬಿಡುಗಡೆಯಾಗುತ್ತಾ ಬಂದು ಮತ್ತೆ ಮತ್ತೆ ಕಳ್ಳದಂಧೆ ಮುಂದುವರಿಸಿದರು. ಕೆಲ ವರ್ಷಗಳಿಂದ ಶ್ರೀಗಂಧ ಬೆಳೆಯುವ ವಿಚಾರದಲ್ಲಿ ಕಾನೂನು ಸಡಿಲಗೊಂಡ ನಂತರ ರೈತರು ಶ್ರೀಗಂಧವನ್ನು ಎಲ್ಲೆಡೆ ಬೆಳೆಯುತ್ತಿದ್ದಾರೆ. ಆದರೆ ಕಡಿಯುವ ಹಾಗೂ ಮಾರುವ ವಿಚಾರದಲ್ಲಿ ಹಳೆಯ ಕಾನೂನುಗಳೇ ಮುಂದುವರೆದಿವೆ. ಬೆಳೆದ ಶ್ರೀಗಂಧವನ್ನು ರಕ್ಷಿಸಿಕೊಳ್ಳುವುದು ಹೇಗೆಂಬ ಚಿಂತೆಯಲ್ಲಿ ಬೆಳೆಗಾರರು ಇದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಬೆಳೆಗಾರರು ಒಂದು ಸಂಘವನ್ನು ಕೂಡ ರಚಿಸಿಕೊಂಡು ಮರಗಳ ರಕ್ಷಣೆಗಾಗಿ ಅನೇಕ ಸಲಹೆಗಳನ್ನು ಮುನ್ನಿಡುತ್ತಿದ್ದಾರೆ. ಶ್ರೀಗಂಧಕ್ಕೆ ಭಾರೀ ಬೆಲೆ ಇರುವುದರಿಂದ ಕಳ್ಳತನ ಆಗುವುದಂತೂ ನಿಜ. ಸಣ್ಣ ಪುಟ್ಟ ಹಿಡುವಳಿದಾರರು ಶ್ರೀಗಂಧ ಬೆಳೆದರೂ ರಕ್ಷಿಸಿಕೊಳ್ಳುವುದು ಕಷ್ಟ. ರೈತರು, ಕೃಷಿ ಕಾರ್ಮಿಕರು, ಇತರೆ ಕಸುಬುದಾರರು ಸೇರಿದಂತೆ ಒಂದು ಗ್ರಾಮದ ಎಲ್ಲ ನಿವಾಸಿಗಳು ಸೇರಿ ಸಹಕಾರ ಸಂಘವನ್ನು ರಚಿಸಿಕೊಂಡು ಒಂದು ಸರ್ಕಾರದಂತೆ ಕಾರ್ಯನಿರ್ವಹಿಸಿದರೆ ಮಾತ್ರ ಕಳ್ಳರನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯ. ಅರಣ್ಯ ಇಲಾಖೆಯಲ್ಲಿ ದೂರದೃಷ್ಟಿಯುಳ್ಳ, ಜನಪರ ಕಾಳಜಿ ಉಳ್ಳ ಪ್ರಾಮಾಣಿಕ ಅಧಿಕಾರಿಗಳು ಇದ್ದರೆ ಖಂಡಿತ ಮರಗಳನ್ನು ರಕ್ಷಿಸಿಕೊಳ್ಳಲು ಸಾಧ್ಯ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಅರಣ್ಯ ಇಲಾಖೆಯಿಂದ ಇಂತಹ ದೊಡ್ಡ ಕೆಲಸವನ್ನು ನಿರೀಕ್ಷೆ ಮಾಡುವುದು ಕಷ್ಟ. ಆದರೆ ಕಡಿಯುವ ಹಾಗೂ ಮಾರುವ ವಿಚಾರದಲ್ಲಿ ಹಳೆಯ ಕಾನೂನುಗಳೇ ಮುಂದುವರೆದಿವೆ. ಬೆಳೆದ ಶ್ರೀಗಂಧವನ್ನು ರಕ್ಷಿಸಿಕೊಳ್ಳುವುದು ಹೇಗೆಂಬ ಚಿಂತೆಯಲ್ಲಿ ಬೆಳೆಗಾರರು ಇದ್ದಾರೆ. ಶ್ರೀಗಂಧಕ್ಕೆ ಭಾರೀ ಬೆಲೆ ಇರುವುದರಿಂದ ಕಳ್ಳತನ ಆಗುವುದು. ಸಣ್ಣ ಪುಟ್ಟ ಹಿಡುವಳಿದಾರರು ಶ್ರೀಗಂಧ ಬೆಳೆದರೂ ರಕ್ಷಿಸಿಕೊಳ್ಳುವುದು ಕಷ್ಟ. ಒಂದು ಉದಾಹರಣೆಯನ್ನು ನೀಡುವುದಾದರೆ, ಹಾಸನ ಮತ್ತು ಬೇಲೂರು ತಾಲೂಕಿನ ಗಡಿಯಲ್ಲಿ ರಾಮದೇವರಹಳ್ಳ ಎಂಬ ಕುರುಚಲು ಅರಣ್ಯ ಪ್ರದೇಶ ಇದೆ. ಇದು ಗಂಧದ ಬೆಳೆಗೆ ಪ್ರಶಸ್ತವಾದ ಸ್ಥಳ. ಸುಮಾರು 1800 ಎಕರೆ ಪ್ರದೇಶದಲ್ಲಿ ಕೆಲವು ವರ್ಷಗಳ ಹಿಂದೆ ದಟ್ಟವಾದ ಶ್ರೀಗಂಧದ ಕಾಡೇ ಇತ್ತು. ಆದರೆ ಇಂದು ಇಲ್ಲಿ ಬೆಳೆದು ನಿಂತ ಒಂದೇ ಒಂದು ಮರ ಕಾಣುವುದಿಲ್ಲ. ಬದಲಾಗಿ ಲಕ್ಷಾಂತರ ಗಂಧದ ಚಿಕ್ಕ ಗಿಡಗಳು ಕಾಣುತ್ತಿವೆ. ಈ ಗಿಡಗಳು ಸಾರಜನಕ ಹಾಗೂ ನೀರಿನ ಕೊರತೆಯಿಂದಾಗಿ ರೋಗಕ್ಕೆ ತುತ್ತಾಗಿವೆ. ಈ ರೋಗ ನಿವಾರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳಕ್ಕೆ ಸೆಪ್ಟೆಂಬರ್ನಲ್ಲಿ ಭೇಟಿ ನೀಡಿದ್ದ ಬೆಳೆಗಾರರ ಸಂಘದ ಪರವಾಗಿ ಅಧ್ಯಕ್ಷರಾಗಿರುವ ನಿವೃತ್ತ IAS ಅಧಿಕಾರಿ ಅಮರ ನಾರಾಯಣ ಅವರು ಪತ್ರ ಬರೆದು ಸಚಿವರು, ಹಿರಿಯ ಅಧಿಕಾರಿಗಳಿಂದ ಹಿಡಿದು ಹಾಸನದ ಉಪ ಅರಣ್ಯಾಧಿಕಾರಿ ಸೌರಭ್ ಕುಮಾರ್ ಅವರ ತನಕ ಕಳಿಸಿದ್ದರೂ ಗಂಧದ ಗಿಡಗಳಿಗೆ ತಗುಲಿರುವ ರೋಗ ನಿವಾರಣೆ ಹಾಗೂ ರಕ್ಷಣೆಗಾಗಿ ಯಾವ ಸಣ್ಣ ಕ್ರಮವನ್ನೂ ಕೈಗೊಂಡಿಲ್ಲ. ರಾಮದೇವರ ಹಳ್ಳ ಒಂದನ್ನು ಅರಣ್ಯ ಇಲಾಖೆಯವರು ಪೋಷಿಸಿ ರಕ್ಷಿಸಿಕೊಂಡು ಬಂದಿದ್ದರೆ ನೂರಾರು ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ಆದಾಯ ಗಳಿಸಿಕೊಡಬಹುದಿತ್ತು. ಹಾಸನದಲ್ಲೇ ಗಂಧದ ಎಣ್ಣೆಯ ಕಾರ್ಖಾನೆಯನ್ನು ತೆರೆದು ಹಲವರಿಗೆ ಉದ್ಯೋಗವನ್ನು ಕೊಡಬಹುದಿತ್ತು. ಸರ್ಕಾರ ನಡೆಸುವವರು ಕೂಡ ಪ್ರಜೆಗಳಿಂದ ಹೇಗೆ ತೆರಿಗೆ ವಸೂಲಿ ಮಾಡಬಹುದೆಂದು ಚಿಂತಿಸುತ್ತಿದ್ದಾರೆ ಹೊರತು ಸರ್ಕಾರವೇ ಹೇಗೆ ಆದಾಯ ಗಳಿಸಬಹುದೆಂಬ ಕನಿಷ್ಠ ಚಿಂತನೆಗಳೂ ಕಾಣುತ್ತಿಲ್ಲ. ಒಂದು ಜಿಲ್ಲೆಯಲ್ಲಿ ಸರ್ಕಾರ 5,000 ಎಕರೆ ಪ್ರದೇಶದಲ್ಲಿ ತೇಗ ಹಾಗೂ ಶ್ರೀಗಂಧವನ್ನು ಬೆಳೆಸಿ ಸರಿಯಾದ ರಕ್ಷಣಾ ವ್ಯವಸ್ಥೆ ಮಾಡಿಕೊಂಡರೆ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳ ವಾರ್ಷಿಕ ಆಯವ್ಯಯಕ್ಕೆ ಸಮನಾದ ಆದಾಯವನ್ನು ಸೃಷ್ಟಿಸಿಕೊಳ್ಳಲು ಸಾಧ್ಯ ಇದೆ. ಸಾಮಾಜಿಕ ಅರಣ್ಯ ಇಲಾಖೆಯವರು ಜಿಲ್ಲಾ ಪಂಚಾಯಿತಿಗಳ ವ್ಯಾಪ್ತಿಗೂ ಬರುವುದರಿಂದ ಸ್ವತಂತ್ರವಾಗಿ ಸಂಪನ್ಮೂಲ ಕ್ರೋಢೀಕರಿಸಿಕೊಳ್ಳಲು ತೇಗ ಹಾಗೂ ಶ್ರೀಗಂಧ ಬೆಳೆಯುವ ಯೋಚನೆಗಳನ್ನು ಜಿಲ್ಲಾ ಪಂಚಾಯಿತಿಗಳಿಗೆ ವಹಿಸಿದರೆ ಹೇಗೆ? ಯೋಚಿಸಿ ನೋಡಿ. ಸರ್ಕಾರ ಇಂದು ರೈತರಿಂದ ಸಾಧಾರಣ ಗುಣಮಟ್ಟದ ಶ್ರೀಗಂಧದ ತುಂಡುಗಳನ್ನು 1 ಕೆಜಿಗೆ 7,000 ರು ನೀಡಿ ಬೆಳೆಗಾರರಿಂದ ಖರೀದಿ ಮಾಡುತ್ತಿವೆ. ಸರ್ಕಾರಿ ಸಂಸ್ಥೆಗಳು ಉತ್ತಮ ಗುಣಮಟ್ಟದ 1 ಕೆಜಿ ಶ್ರೀಗಂಧಕ್ಕೆ 39,000 ರು ಪಡೆದು ಮಾರಾಟ ಮಾಡುತ್ತಿವೆ. ಗಂಧದ ಮರದ ವಿಶೇಷವೇನೆಂದರೆ ಅದು ಶೀತ ಪ್ರದೇಶದಲ್ಲಾಗಲಿ ಅತಿ ಉಷ್ಣದ ಪ್ರದೇಶದಲ್ಲಾಗಲಿ ಬೆಳೆಯುವುದಿಲ್ಲ. ನಿಸರ್ಗವು ಪ್ರತಿಯೊಂದು ಪ್ರದೇಶಕ್ಕೂ ಒಂದು ವೈಶಿಷ್ಟ್ಯವನ್ನು ನೀಡಿದೆ.
ಅರಬರಿಗೆ ಪೆಟ್ರೋಲಿಯಂ ದಾಸ್ತಾನು ಕೂಡ ದೊಡ್ಡ ಶಕ್ತಿ. ಆದರೆ ಕರ್ನಾಟಕಕ್ಕೆ ಶ್ರೀಗಂಧವು ನಿಜವಾದ ಶಕ್ತಿ. ಕಳೆದು ಹೋದ ಚಿನ್ನವನ್ನು ನಾವು ಮರು ಸೃಷ್ಟಿ ಮಾಡಲಾರೆವು, ಆದರೆ ಕಳೆದು ಹೋದ ಶ್ರೀಗಂಧವನ್ನು ಬೆಳೆಯುವ ಮೂಲಕ ಮತ್ತೆ ಗಳಿಸಬಹುದು. ಕರ್ನಾಟಕದ ಗಣಿಗಳಲ್ಲಿ ಸಿಗುವ ಚಿನ್ನದ ಅದಿರಿನಿಂದ ಕೇವಲ 5 ಗ್ರಾಂ ಚಿನ್ನ ಪಡೆಯಬಹುದಂತೆ. ಅಂದರೆ 1 ಟನ್ ಅದಿರಿನಿಂದ ಕೇವಲ 50,000 ರೂಪಾಯಿ ಆದಾಯ ಪಡೆಯಬಹುದು. ಆದರೆ 1 ಟನ್ ಶ್ರೀಗಂಧವನ್ನು ಸರ್ಕಾರವೇ 7 ಲಕ್ಷ ರು ನೀಡಿ ಖರೀದಿಸುತ್ತದೆ ಎಂದರೆ ಚಿನ್ನಕ್ಕಿಂತ ಶ್ರೀಗಂಧವೇ ಬೆಲೆ ಬಾಳುವ ವಸ್ತು ಎಂದಾಯಿತು. ಅರಣ್ಯ ಇಲಾಖೆಯು 24-25ನೇ ಸಾಲಿನಲ್ಲಿ ಕೇವಲ 467 ಕೋಟಿ 85 ಲಕ್ಷ ರು ಆದಾಯ ಗಳಿಸಿದೆ ಎಂದು ತಿಳಿದು ಬಂದಿದೆ. ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 20ರಿಂದ 30 ಸಾವಿರ ಕೋಟಿ ರು ಆದಾಯ ಬರಲಿಲ್ಲವೆಂದರೆ ಅರಣ್ಯ ಇಲಾಖೆಯವರಾದರೂ ಯಾಕೆ ಬೇಕು? ಭೂಮಿ ಹಾಳು ಮಾಡುವ ನೀಲಗಿರಿ ಬೆಳೆಯುವ ಬದಲು ಶ್ರೀಗಂಧವನ್ನು ಹಾಕಬಹುದಲ್ಲವೇ? ಅರಣ್ಯ ಇಲಾಖೆಯವರು ದೊಡ್ಡಮಗ್ಗೆ ಕೃಷ್ಣೇಗೌಡರಿಂದ ಶ್ರೀಗಂಧದ ರಕ್ಷಣೆ ವಿಚಾರದಲ್ಲಿ ಯಾವ ಕ್ರಮ ಕೈಗೊಳ್ಳಬಹುದೆಂದು ತೋಟಕ್ಕೆ ಭೇಟಿ ನೀಡಿ ತಿಳಿದುಕೊಳ್ಳಬಹುದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದಿಂದ ಟಿಕೆಟ್ ನೀಡಲು ನಿರ್ಧಾರ ಮಾಡಿದ್ದ ಸಿದ್ದರಾಮಯ್ಯನವರು ಕೃಷ್ಣೇಗೌಡರ ತೋಟಕ್ಕೆ ಭೇಟಿ ನೀಡಿದರೂ ಸಾಕು, ಶ್ರೀಗಂಧದ ಬಗೆಗಿನ ದೃಷ್ಟಿ ಕೋನವೇ ಬದಲಾಗಲಿದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.